ಯವ್ವ ಎಲ್ಲ ರೆಡಿ ಮಾಡಿದ್ನವ ಯವ್ವ. ಹಾಂ ಹಾರ ಒಂದ ನೆನಪಾರಿನಲ್ಲ ನೆನಪು ತೊಗೊಂಬರ್ತೀನಿ. ಅಲ್ಲ ನನಗೇನು ಕಿಮ್ಮತ್ತು ಮರ್ಯಾದೆನೇ ಇಲ್ಲ ನನ್ನ ಮಾತಿಗೆ. ಆಸಿಗೆ ಶಾಂತಿಗೆ ಜೈಗೆ ಎಲ್ಲರಿಗೆ ಬಾ ಅಂತೇಳಿ ನೀನಾ ಬಂದಿಲ್ಲ ನೋಡು. ಎಲ್ಲ ಕೆಲಸ ಆಗಿಂದ ಬರ್ತಾರೆ. ಮತ್ತೆ ಬಂದ್ರೆ ಎಲ್ಲಿ ಕೆಲಸಕ್ಕೆ ಹಚ್ಚಿ ಬಿಡ್ತಾರೆ ಅಂತಂದು ಬರೋದೇ ಇಲ್ಲಿರು. ನಾನಿನ್ನ ಟ್ರಿಕ್ಕು ಇರ್ತೀನಿ. ಟ್ರಿಕ್ ಇದ್ರನ ಗೊತ್ತಾಗುತ್ತೆ ಇವ್ರಿಗೆ. ನಾನು ಸುಮ್ಮ ಇರ್ಲಿ ಬಿಡು ಅಂತ ಚಂದಾಗ ಮಾತಾಡ್ಕೊತಾ ಇದೀನಲ್ಲ, ಅದಕ್ಕೆ ಇವ್ರಿಗೆ ಭಾಳ ಸೊಕ್ಕ ಬಂದೈತಿ. ಇನ್ನು ನಾನು ಸ್ಟುಕ್ಕು ಇರ್ತೀನಿ. ಚಂದ ಆತ್ ನೋಡ್ರಿ, ಎಲ್ಲ ಪೂಜೆಗೆ ರೆಡಿನೇ ಮಾಡಿಬಿಟ್ರಿ. ಅಂದ್ರೆ ಈಗಿನ ಕರ್ಕೊಂಬಲ್ರಿ ನಮ್ಮ ಹುಷಾನ. ಆಯ್ತಾಡ್ರಿ ಕರ್ಕೊಂಬರ್ರಿ. ಈಗ ಗೌಡ್ರು ಬರ್ತಾರೆ, ಆನಂದನು ಬರ್ತಾನೆ. ಪೂಜೆ ಮಾಡಿಸ್ಬಿಡೋಣಂತ. ಮಾಡಿಸಿ ಈಗ ಊಟ ಕೊಟ್ಬಿಡೋಣ. ಹಿಂದಗಡೆ ಬುತ್ತಿ ರೊಟ್ಟಿ ಬಿರಾಕ್ ಹೋಗ್ತಾರೆ. ಜೈ ಶಾಂತಿ ಇಬ್ಬರನ್ನು ಕೊಟ್ಟು ಕಳಿಸ್ತೇನೆ ಅಂತ ಎಲ್ಲರಿಗೆ ಕೊಟ್ಟು ಬರ್ತಾರೆ. ಕರ್ಕೊಂಬರ್ರಿ ಬಾ ಬಾ ಅಂತ ಹೇಳ್ರಿ. ಬಾ ಎಲ್ಲ ಪೂಜೆಗೆ ರೆಡಿನೇ ಮಾಡಿಬಿಟ್ಟಿ. ಗಿಡ್ಡಿ ಭಾಳ ಫಾಸ್ಟ್ ಅದಿ ಬಿಡು ನೀನು. ಹ್ಞೂ ಮತ್ತೆ ಮಾಡ್ಬೇಕಲ್ಲಪ್ಪ. ಯಾರಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಅಂತೂ ಪರಿಮಳಕರಿಗೆ ಏನೇನೋ ಗೊತ್ತಿಲ್ಲ. ಮತ್ತೆ ಅದಕ್ಕೆ ನಾನು ಎಲ್ಲ ಮಾಡೀನಿ. ನೀನು ನನಗೆ ಗಿಡ್ಡಿ ಅಂತಿ. ನೀಗನ ಉದ್ದ ಯಪ್ಪ ನೋಡ್ಬೇಕು. ಆ ರೆಡಿ ಇದಿ ನೋಡು. ದರ್ಶನ್ಗೆತನ ಆ ರೆಡಿ ಇದೆಯಪ್ಪ. ಯಪ್ಪ ನೋಡಬಾರ್ದು ಗನ ಎತ್ತರ ಹೋಗು ಮನುಷ್ಯ. ಲೇ ನಾ 6 ಅಡಿ ಇರ್ಲಿಕ್ಕೂ 5 ಮೇಲೆ ಇರೋದಿನ್ಲೇ. ನೀನೇನು 3 ಅಡಿ ಇದೆಯಲ್ಲ. ಹೌದಳಪ್ಪ, ನೀನೇ ಎತ್ತರ ಗನ ಎತ್ತರ ಹೋಗು. ಯಪ್ಪ ನೋಡಬಾರ್ದು ಅಷ್ಟು ಎತ್ತರದಿ. ಆಮೇಲೆ ಮಾತಾಡ್ತೀನಿ, ಈಗೇನು ಮಾತಾಡಂಗಿಲ್ಲ. ಈ ಪೂಜೆ ಅದು ಎಲ್ಲ ಮುಗಿಲಿ. ಬರ್ರಿ ಹುಷಾ ಬಾರವ. ಆಯ್ತ್ರಿ ಕರ್ಕೊಂಬರಾಕತ್ತೀನಿ ನಿಂದ್ರಿ. ಯಪ್ಪ ಆನಂದ ಬಾರಪ್ಪ. ಏನ್ ಬೇ ಅಷ್ಟು ಕರೆಯಕತ್ತಿ? ಇನ್ನ ಆಕೆ ಬಂದೇ ಇಲ್ಲಲ್ಲ ಉಷಾ. ಯಪ್ಪ ನನ್ನ ಮಗನೇ ಆನಂದ ಎಷ್ಟು ಚಂದ ಕಾಣಕತ್ತೀಯ. ನೋಡ್ರಿ ನನ್ನ ಮಗ ಎಷ್ಟು ಚಂದ ಕಾಣಕತ್ತಾನ. ಯವ್ವ ನಂದನ್ ಎದುರಾಗತ್ತವ. ಅತ್ತೀರ ಈಗ ಹಿಂಗೆ ರೆಡಿ ಆಗಿ ನೋಡ್ರಿ ಚಂದ ಕಾಣತ್ತೀನ್ರೆ. ಹ್ಞೂನವ ಚಂದ ಕಾಣತ್ತಿ. ಅಯ್ಯ ಚಂದಾಗ ಹೆಣ ಹಾಕೊಂಬರೋಕಿಲ್ಲ ಮತ್ತೆ ಅದ ಜುಟ್ಟಾಕೊಂಬಂದೇನು. ಇಲ್ಲಿ ಬಿಡು ಹೊತ್ತಾಗೈತೆ. ಇನ್ನು ಮಧ್ಯಾಹ್ನ ಆಗತ್ತೆ. ಕುಂದ್ರವ ಅದ್ರ ಮೇಲೆ ಮಣಿ ಮೇಲೆ ಕುಂದ್ರು. ಏಯ್ ಪೂಜೆ ಮಾಡ್ಲಿಂದ್ರಲೇ. ಹ್ಞೂನವ ಪೂಜೆ ಮಾಡು. ನನಗೂ ನೆನಪ ಇಲ್ಲ ನೋಡು. ಪೂಜೆ ಮಾಡು. ತಾಯಿ ಜಗನ್ಮಾತೆ ಒಳ್ಳೇದು ಮಾಡು. ನನ್ನ ಮಗು ಆರೋಗ್ಯದಿಂದ ಹುಟ್ಟುವಂಗೆ ಮಾಡು. ಹೆಣ್ಣ ಗಂಡ ಗೊತ್ತಿಲ್ಲ, ಒಟ್ಟು ಆರೋಗ್ಯದಿಂದ ಇರೋಂಗೆ ಮಾಡಮ್ಮ ತಾಯಿ ಜಗನ್ಮಾತೆ. ಅತ್ತೀರ ಪೂಜೆ ಮಾಡಿದೀನಿ ರೀ. ಕುಂದಲ್ರಿ ಇದ್ರ ಮೇಲೆ. ಹೂವು ಹಾಕೊಂಡಿಲ್ಲಲ್ಲ, ಹೂವು ಕೊಟ್ಟಿದ್ನಲ್ಲ. ಪರಿಮಳ ಹೂವು ಕೊಡ್ಬೇಕಿಲ್ರಿ. ಹಾಕಿನಿ ನೋಡ್ರಿ. ನನಗೆ ನೆನಪ ಹಾರಿತ್ರಿ. ಹಾಕಿನಿ ನೋಡ್ರಿ. ಕುಂದ್ರು ಅದ್ರ ಮೇಲೆ ಮಣಿ ಮೇಲೆ ಕುಂದ್ರು. ಎಲ್ಲ ಊಟ ಹಚ್ತೇವಿ, ಊಟ ಮಾಡ. ಅಯ್ಯ ನಿಮ್ ಬಿಟ್ಟು ನಾ ಊಟ ಮಾಡ್ಬೇಕ್ರಿ. ಅಲ್ಲಲೇ ಅವ್ರನ್ನ ಬಿಟ್ಟು ಊಟ ಮಾಡ್ಬೇಕನಂತಿ, ನಾನು ಬಿಟ್ಟು ಊಟ ಮಾಡ್ಬೇಕನಂತ ಕೇಳವಲ್ಲಿಗೆಯಲ್ಲ ನೀನು. ಅಯ್ಯ ನೆನಪ ಹಾರಿ ನೋಡ್ರಿ. ಬರ್ರಿ ಇಬ್ರು ಕೂಡ ಕುಂದ್ರೋನಂತ. ಅಯ್ಯ ಹಂಗ ಅಂತಂದೆ ನೀ ಕುಂದ್ರು. ಪರಿಮಳಕ್ರ ಈಗೇನು ಎಡಿಗೆಲ್ಲ ಹಚ್ಚಿಲ್ಲ, ಅದು ಅಷ್ಟು ಹಚ್ಕೊಂಡು ತೊಗೊಂಬರ್ರಿ. ಎಲ್ಲ ಇಲ್ಲಿಕ ಇಲ್ಲೇ ತೊಗೊಂಬರ್ರಿ, ಹಚ್ಚುನಂತ. ಊಟ ಉಣ್ಬೇಕವ. ಸ್ವಲ್ಪ ಯಾಕಾಗ್ಲಿ ಉಷ್ಟು ತಿನ್ಬೇಕಾ. ಹ್ಞೂ ರೀ ಯವ್ವ ಇಷ್ಟು ಉಣ್ಬೇಕಾವೆ ನಾನು. ಯವ್ವ ಅತ್ತೀರ ನನಗೆ ಇಷ್ಟು ಉಣಕ್ ಆಗಂಗಿಲ್ರಿ. ಹಂಗಂದ್ರೆ ಹೆಂಗ ಪಾಪ ಕಷ್ಟ ಬಿದ್ದು ನಮ್ಮ ಅತ್ತಿಯರು ಅಲ್ಲಿಂದ ಮಾಡ್ಕೊಂಬಂದಾರ. ಉಷ್ಟು ಉಣ್ಬೇಕು ನೀನು, ಒಂದು ಸ್ವಲ್ಪ ಬಿಡಂಗಿಲ್ಲ. ಹೌದಿಲ್ಲ ಬೇವ? ಹ್ಞೂ ನಿಮ್ಮ ಅತ್ತಿಯರು ಹೇಳಿದ್ರು ಎಲ್ಲ ಏನೇನು ತಂದ್ರಿ ಎಲ್ಲ ಹಚ್ರಿ ಅಂತಂದು. ಅದಕ್ಕೆ ಹಚ್ಕೊಂಬಂದಿನಿ. ಮೆಲ್ಲಕ ಉಣ್. ಆಯ್ತು ನೀವು ಊಟ ಅದು ಮಾಡ್ರಿ. ಆನಂದ ನಾ ಹೊರಗೆ ಹೋಗಿ ಬರ್ತೀನಿ. ಬಂಗಾರಿ ನಾ ಹೊರಗೆ ಹೋಗಿ ಬರ್ತೀನಿ. ಆಯ್ತು. ಅಲ್ಲಿ ಏನಾರ ಆಸಿಗೆ ಸಿಕ್ಕ ಅಂದ್ರೆ ಬಾ ಅಂತ ಹೇಳ್ರಿ. ಮನೆಗೆ ಸ್ವಲ್ಪ ಬುತ್ತಿ ರೊಟ್ಟಿ ಕೊಡ್ಬೇಕು ಎಲ್ಲರಿಗೆ. ಅದಕ್ಕೆ ಆಯ್ತು ಹೇಳ್ತೀನಿ. ಬಂಗಾರಕ್ಕ ಅದಿರಿ ಒಳಗೆ? ಒಳಗದೇವಿ. ಮತ್ತೆ ಒಳಗಿಲ್ಲಾರ್ದೇನೆ ಹೊರಗೆ ಇರ್ಬೇಕನ. ಬರ್ರಿ ಒಳಗೆ ಶಾಣೆ ಇದೀರಿ. ಎಷ್ಟೊತ್ತು ಮಾಡಿದಿರಿ ಏನ್ ಸುದ್ದಿ? ಬರ್ರಿ ಬಡ ಅಯ್ಯ ಪೂಜೆ ಮಾಡಿದ್ರೆ ಅಯ್ಯ ಚಂದ ಮಾಡಿರಲ್ಲ ಬಂಗಾರಕ್ಕ. ಬಾ ಚಂದ ಮಾಡಿರಿ ಬಿಡವ. ನಾವು ಹಿಂಗೇನು ಮಾಡ್ತಿದ್ದಿಲ್ಲವ. ಬರೀ ಒಂದು ಗಡಿಗೆ ಇಟ್ಟು ನಮ್ಮವ್ವ ಹಣ್ಣು ಬಾಳೆಹಣ್ಣು ಎಲಿ ಅಡಿಕೆ ಇಟ್ಟು ಒಂದು ಜಂಪರ್ ಪೀಸ್ ಇಟ್ಟು ಪೂಜೆ ಮಾಡಿಬಿಡ್ತಿದ್ಲು. ನೀ ಬಾ ಚಂದ ಮಾಡಿ ಬಿಡವ. ಬಾ ಚಂದ ಮಾಡಿ. ಏನು ಊಟ ಕುಂತು ಬಿಟ್ಟಾಳ ಹುಷಾರಾಣಿ. ಹುಷಾ ಊಟ ಕುಂತಿಯವ. ಎಲ್ಲ ಉಣ್ಬೇಕು ನೋಡು, ಒಂದು ಇಟ್ಟಿಟ್ಟು ಬಿಡಬಾರ್ದು. ಹಂಗ್ರಿ ನೋಡ್ರಿ ಇಲ್ಲಿ ಎಷ್ಟಿಟ್ಟಾರ ನಮ್ಮವ್ವ ನಮ್ಮ ಅತ್ತಿ ಸೇರಿ. ಇದು ಇಷ್ಟು ಉಣ್ಬೇಕಂತ ಗಂಟು ಬಿದ್ದಾರ. ಹೆಂಗ್ ಉಣ್ಬೇಕ್ರಿ ಆಶೆಕರ? ನನಗಂದ್ರೆ ಗೊತ್ತಾಗತ್ತಿಲ್ಲ ಇದು ಹೆಂಗ್ ಉಣ್ಬೇಕು ಅನ್ನೋದು. ಒಂದಿಟ್ಟು ರೊಟ್ಟಿ ಮುರ್ಕೊಂಡು ಪಲ್ಯ ಹಚ್ಕೊಂಡು ಸೀದಾ ಬಾಯಾಗ ಇಟ್ಕೋಬೇಕು. ಹಂಗ್ ಉಣ್ಬೇಕು ನೋಡು. ಈಗ ಗೊತ್ತಾತಿಲ್ಲ? ಸಾಕವ ನಕ್ಕಿದ್ದು. ನೀವು ಊಟ ಮಾಡು, ನಾವೆಲ್ಲರೂ ಹೋಗಿ ಆ ಕಡೆ ಕುಂದಿರ್ತೇವೆ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದೇನಿದು ಹಿಂಗೆ ಪೂಜೆ ಮಾಡಕತ್ತಾಳ, ಮಣ್ಣಿನ ಗಡಿಗೆ ಇಟ್ಟು ಏನು ಸಸಿ ಕುಂದಿರಿಸಿ ಊಟ ಕೊಟ್ಟಾಳ, ಏನಿದು ಹಿಂಗೇನಿದು ಪದ್ಧತಿ ಅಂತಂದು ನಗಕ್ಕೆ ಹೋಗ್ಬೇಡ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಇದೊಂದು ಪದ್ಧತಿ ರೀ. ಅಂದ್ರೆ ಕಳಕುಬ್ಸ ಅಂತ ಮಾಡ್ತಾರೆ. ಬಸರಿ ಹೆಣ್ಮಗಳಿಗೆ 5 ಬಿದ್ದುಗಳನ್ನ ಇದೊಂದು ಕಳಕುಬ್ಸ ಅಂತ ಮಾಡಿ ಹೋಗ್ತಾರೆ. ಇದು ಕಳಕುಬ್ಸ ಆದ್ಮೇಲೆ ಅವರು ಹೊಸ ಸೀರೆ ಹೂವು ಬಳಿ ಎಲ್ಲ ಹಾಕೋಬಹುದ್ರಿ. ಅಲ್ಲಿವರೆಗೂ ಅವರು ಹೊಸದೇನು ಹಾಕೊಳಂಗಿಲ್ರಿ. ಹೂನು ಹಾಕೊಳಂಗಿಲ್ಲ, ಬಳಿನೂ ಹಾಕೊಳಂಗಿಲ್ಲ. ಹೊಸದೇನು ಹಾಕೊಳಂಗಿಲ್ರಿ. ಹಳಿವ ಯೂಸ್ ಮಾಡ್ತಿರ್ತಾರೆ.
ಇದು ಕಳ್ಕೊಬ್ಸ ಆದ್ಮೇಲೆ ಹೊಸ ಅರ್ಬಿನ ಯೂಸ್ ಮಾಡ್ಬೋದು ರೀ. ಆ ಥರ ಒಂದು ಪದ್ಧತಿ ರೀ. ಮತ್ತು ಇದೇನು ತವ್ರ ಮನೆಯವರು ರೊಟ್ಟಿ ಅದು ಎಲ್ಲ ತಂದಿರ್ತಾರಲ್ಲ, 2-3 ಥರದ ಚಟ್ನಿ ಪಲ್ಯ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನೆಲ್ಲನೂ ಮನೆಗೆ ಹೋಗಿ ಬುತ್ತಿ ರೊಟ್ಟಿ ಅಂತ ಹೇಳಿ ಕೊಟ್ಟು ಬರ್ತಾರೆ. ಇದೊಂದು ಪದ್ಧತಿ ರೀ ನಮ್ಮ ಕಡೆ. ನೋಡು ಏನೇನು ಅಂತಂದು ನಗಕ್ಕೆ ಹೋಗ್ಬೇಡ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಇದೊಂದು ಪದ್ಧತಿ ರೀ. ನಮ್ಮ ಊರಾಗ ಮಾತ್ರ ಹಿಂಗೆ ಮಾಡ್ತಾರೆ. ಇದನ್ನು ನಾನು ತೋರಿಸೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಪೂರ ಒಂದು ವಿಡಿಯೋ ನೋಡಿ ಒಂದು ಲೈಕ್ ಕೊಡಿರಿ. ನಮಸ್ಕಾರ.